ಆದ್ಮೇಲೆ ಎಲ್ಲರಿಗೆ ನಮಸ್ಕಾರ. ಹೇಗಿದ್ದೀರಿ? ನೀವು ನೋಡೋಕೆ ಹೊಂತೀರಿ ಫಾರ್ಮಾ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಮಂಜುನಾಥ್ KP. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಒಂದು ಕಂಟೆಂಟ್ ಬಂದುಬಿಟ್ಟು ಒಂದು ಟ್ಯಾಬ್ಲೆಟ್ ಬಗ್ಗೆ ಒಂದು ಮಾಹಿತಿ ಇರುತ್ತೆ. ಆ ಒಂದು ಟ್ಯಾಬ್ಲೆಟ್ ಬಂದುಬಿಟ್ಟು ನಿಮಗೆ ಒಂದು ಪ್ರಿಮೋಲ್ 10 ಅನ್ನುವಂಥ ಒಂದು ಟ್ಯಾಬ್ಲೆಟ್. ಈ ಒಂದು ಟ್ಯಾಬ್ಲೆಟ್ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಅದು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಯಾವುದಾದ್ರೂ ಯೂಸರ್ಸು, ಬೆನಿಫಿಟ್ಸ್ ಮತ್ತು ಸೈಡ್ ಎಫೆಕ್ಟ್ ಅದನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋಲಿ ನಾವು ಒಂದು ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಮ್ಮ ಒಂದು ವಿಡಿಯೋ ನಮಗೆ ಇಷ್ಟ ಕುಂತಿತ್ತು ಒಂದು ಲೈಕ್ ಮಾಡಿರಿ, ಆದಷ್ಟು ವಿಡಿಯೋನ ಶೇರ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರು ನೋಡೋಕೆ ಕುಂತೀರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಇದರ ಒಂದು ಪ್ರಿಮೋಲೆಟ್ ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಪ್ರಿಮೋಲೆಟ್ ಅನ್ನುವಂಥ ಒಂದು ಟ್ಯಾಬ್ಲೆಟಿನ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದ್ಬಿಟ್ಟು ಜೈಡಸ್ ಕೆಡಿಲಾ ಅನ್ನುವಂಥ ಕಂಪ್ನಿ ಏನು ಮಾಡ್ತು, ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತು ತಯಾರು ಮಾಡ್ತು. ಹೈಲೈಟ್ ಓಕೆ, ಒಂದು ಕಂಪ್ನಿ ತಯಾರು ಮಾಡ್ತು. ಅದರಲ್ಲಿರುವಂಥ ಒಂದು ಕಂಟೆಂಟ್ ಬಂದುಬಿಟ್ಟು ಅಂದರೆ ಸಾಲ್ಟ್ ಕಾಂಪೋಸಿಷನ್ ಬಂದುಬಿಟ್ಟು ನೋರೆಥಿಸ್ಟೋನ್ 5 mg. ಸೊ ನೋರೆಥಿಸ್ಟೋನ್ 5 mg ಇದರಲ್ಲಿರುವಂಥ ಒಂದು ಕಲರ್ ಸೆಲೆಕ್ಟ್ ಮಾಡ್ತಾಯಿದ್ದೆ ಅನಿಸಿದ್ರೆ. ಕಲರ್ ಅದು ಒಂದು ಬ್ಲ್ಯಾಕ್ ಕಲರ್ ಆಗಿತ್ತಲ್ಲ, ನಿಮಗೆ ಗೊತ್ತಾಗ ಅಂದರೆ ನಿಮಗೆ ಶೋ ಮಾಡಲಿಕ್ಕೆ ನಿಮಗೆ ಗೊತ್ತಾಗಂಗೆ ಅಂದರೆ ಅದು ಸೇಮ್ ಕಲರ್ ಆಗ್ಬಿಡ್ತಲ್ಲ. ಫಾಂಟ್ಸ್ ಮತ್ತು ಅದರ ಇವು ಏರೋ ಮಾರ್ಕ್ ಇದಲ್ಲ, ಅದಕ್ಕೆ ಇದನ್ನು ರೆಡ್ ಕಲರ್ ಮಾಡಿದ್ದೀನಿ. ಸೊ ತಯಾರು ಮಾಡ್ತಕ್ಕಂಥ ಕಂಪ್ನಿ ಬಂದ್ಬಿಟ್ಟು ಜೈಡಸ್ ಕೆಡಿಲಾ. ಮತ್ತು ಅದರಲ್ಲಿರುವಂಥ ಕಂಟೆಂಟ್ ಬಂದುಬಿಟ್ಟು ಒಂದು ನೋರೆಥಿಸ್ಟೋನ್ 5 mg. ಮತ್ತು ಈ ಒಂದು ಟ್ಯಾಬ್ಲೆಟನ್ನು ಪ್ರಿಮೋಲ್ಟ್ ಅನ್ನುವಂಥ ಒಂದು ಟ್ಯಾಬ್ಲೆಟ್ನ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತಂದರೆ ಒಂದು ವೇರಿಯಸ್ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಇನ್ಕ್ಲೂಡಿಂಗ್ ಪೇನ್ಫುಲ್ ಹೆವಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತಂದರೆ ಈ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಏನಾದರೂ ಇರುತ್ತಂದ್ರೆ ಅಂತಂದ್ರೆ ಹುಡುಗಿ ಅಂದರೆ ಲೇಡೀಸಲ್ಲಿ ಏನಾಗುತ್ತೆ ಅಂದ್ರೆ ಮೆನ್ಸ್ಟ್ರಲ್ ಸೈಕಲ್ 28 ದಿನಕ್ಕೊಮ್ಮೆ ಆಗ್ತಾ ಇರುತ್ತೆ. ಸೊ ಅದ್ರ ಸಂಬಂಧಪಟ್ಟಂಗೆ ಏನಾದರೂ ಕಾಯಿಲೆಗಳಿತ್ತಂದ್ರೆ, ಏನಾದ್ರು ತೊಂದರೆಗಳಿತ್ತಂದ್ರೆ ಈ ಒಂದು ಟ್ಯಾಬ್ಲೆಟನ್ನು ಕೊಡ್ತಾರೆ. ಮತ್ತು ಇರ್ರೆಗ್ಯುಲರ್ ಪೀರಿಯಡ್ಸ್ ಸರಿಯಾಗಿ ಬರಲಿಲ್ಲ ಅಂತಂದು ಕೂಡ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ, ಪ್ರಿಮೋಲ್ಟ್ ಅನ್ನೋವಂಥ ಒಂದು ಟ್ಯಾಬ್ಲೆಟನ್ನು ಕೊಡುತ್ತಾ ಹೋಗ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಸೊ ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಆ್ಯಂಡ್ ಎ ಕಂಡೀಷನ್ ಕಾಲ್ಡ್ ಎಂಡೋಮೆಟ್ರೋಸಿಸ್ ಅನ್ನುವಂಥ ಒಂದು ಡಿಸೀಸ್ಗೆ ಈ ಒಂದು ಟ್ಯಾಬ್ಲೆಟ್ ಸಹ ಕೊಡ್ತಾರೆ. ಈ ಟ್ಯಾಬ್ಲೆಟ್ ಕೂಡ ನಮಗೆ ಯೂಸ್ ಆಗುತ್ತೆ. ಅಥವಾ ಇದನ್ನು ಏನಂತ ಕರೀತಾರಪ್ಪ ಅಂದ್ರೆ ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ PMS ಅನ್ನುವಂಥ ಒಂದು ಹೆಸರಲ್ಲಿ ಈ ಒಂದು ಡಿಸೀಸ್ ಅಂತ ಕರೀತಾರೆ. ಎರಡೂ ಒಂದೇ, ಎಂಡೋಮೆಟ್ರೋಸಿಸ್ ಅಂದರೂ ಒಂದೇ ಮತ್ತು ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತಂದರೂ ಒಂದೇ. ಸೊ ಈ ಒಂದು ಕಾಯಿಲೆಗೆ ಅಥವಾ ಈ ಒಂದು ಡಿಸೀಸ್ಗೆ ಇದೊಂದು ಪ್ರಿಮೋಲ್ಟನ್ನು ಕೂಡ ಕೊಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಏನಿದೆಲ್ಲ ಇದೊಂದು ನೋರೆಥಿಸ್ಟೋನ್ ಇದೊಂದು ಸಿಂಥೆಟಿಕ್ ಹಾರ್ಮೋನ್ ಅಂತಂದರೆ ಇದನ್ನು ಅಂದರೆ ತಯಾರು ಮಾಡೋ ಹಾರ್ಮೋನ್. ಸೊ ನಾರ್ಮಲಾಗಿ ನಮ್ಮ ಒಂದು ಅದರಲ್ಲಿ ಸೊ ಮಹಿಳೆಯರಲ್ಲಿ ಒಂದು ಹಾರ್ಮೋನ್ ಸೀಕ್ರೆಟ್ ಆಗುತ್ತೆ. ಯಾವ ಒಂದು ಹಾರ್ಮೋನ್ ಅದು ಪ್ರೊಜೆಸ್ಟೆರಾನ್ ಹಾರ್ಮೋನ್ ಅನ್ನುವಂಥ ಒಂದು ಹಾರ್ಮೋನ್ ಏನಾಗುತ್ತೆ ಅಂದರೆ ಸೀಕ್ರೆಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಇದನ್ನು ಏನು ಮಾಡಿದಾರಪ್ಪ ಅಂದರೆ ಇದು ನ್ಯಾಚುರಲಿ ಫೀಮೇಲ್ ಸೆಕ್ಸ್ ಹಾರ್ಮೋನ್ ಆಗಿರೋದು ಪ್ರೊಜೆಸ್ಟೆರಾನ್. ಆ ಒಂದು ನೋರೆಥಿಸ್ಟೋನ್ ಕೂಡ ಅದು ಕೂಡ ಒಂದು ಸಿಂಥೆಟಿಕ್ ತಯಾರು ಮಾಡಿರ್ತಕ್ಕಂಥ ಇದು ಒಳಗಡೆಯಿಂದ ಏನಾಗುತ್ತೆ ಪ್ರೊಡ್ಯೂಸ್ ಆಗುತ್ತೆ. ಅದನ್ನು ಏನು ಮಾಡ್ತಾರೆ, ಮ್ಯಾನ್ ಮೇಡ್ ಅಂತ ತಿಳ್ಕೊಬೋದು. ಅದನ್ನು ಆ ಒಂದು ನೋರೆಥಿಸ್ಟೋನ್ ಅನ್ನುವಂಥ ಒಂದು ಹಾರ್ಮೋನ್ ಅದು ಬಂದುಬಿಟ್ಟು ಇಟ್ಸ್ ಎನ್ ಮ್ಯಾನ್ ಮೇಡ್ ವರ್ಷನ್ ಆಫ್ ದ ನ್ಯಾಚುರಲ್ ಫೀಮೇಲ್ ಸೆಕ್ಸ್ ಹಾರ್ಮೋನ್ ಅಂತ ಕರೀತಾರೆ ನೋರೆಥಿಸ್ಟೋನ್. ನೆಕ್ಸ್ಟ್ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತಂದರೆ ಇದು ಬಂದುಬಿಟ್ಟು ಒಂದು ಈ ಮೇನ್ ಇದು ಟ್ಯಾಬ್ಲೆಟ್ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂದರೆ ಒಂದು ಪೇಡ್ ಪೋಸ್ಟ್ಪೋಂಡ್ ಆಗಲಿಕ್ಕೆ, ಪ್ರೀಪೋಂಡ್ ಆಗಲಿಕ್ಕೂ ಈ ಒಂದು ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾರೆ. ಇಲ್ಲ ಅಂತಂದರೆ ಈ ಒಂದು ಟ್ಯಾಬ್ಲೆಟನ್ನು ಪೋಸ್ಟ್ಪೋಂಡ್ ಆಗಲಿಕ್ಕೂ ಈ ಒಂದು ಟ್ಯಾಬ್ಲೆಟನ್ನು ನಮಗೆ ಯೂಸ್ ಮಾಡ್ಬೋದು. ಈ ಒಂದು ಟ್ಯಾಬ್ಲೆಟನ್ನು ಯಾವ ರೀತಿ ತೊಗೋಬೇಕಂದ್ರೆ ನಾನು ಈಗ ಹೇಳ್ತಾ ಹೋಗ್ತೀನಿ. ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡಾಗ ಏನೆಲ್ಲ ಒಂದು ಸಮಸ್ಯೆಗಳಾಗ್ತಾವೆ, ಏನೆಲ್ಲ ಒಂದು ಪ್ರಾಬ್ಲಮ್ಸ್ ಆಗ್ತವೆ, ಸೈಡ್ ಎಫೆಕ್ಟ್ಗಳಾಗ್ತಾವೆ ಅಂತ ನೋಡಿದ್ರೆ ಈ ಒಂದು ಸೈಡ್ ಎಫೆಕ್ಟನ್ನ ಒಂದು ಕಲೆಕ್ಷನ್ ಮಾಡಿದ್ದೀನಿ. ಒಂದು ಹೆಡ್ಏಕ್, ನಾಸಿಯಾ, ಅಬ್ಡೋಮಿನಲ್ ಪೇನ್, ಒಜಿನಲ್ ಸ್ಪಾಟಿಂಗ್, ಡಿಸಿನೆಸ್ ಮತ್ತು ಬ್ರೆಸ್ಟ್ ಟೆಂಡರ್ನೆಸ್. ಈ ರೀತಿಯಾಗಿ ಇದರ ಒಂದು ಟ್ಯಾಬ್ಲೆಟಿನ ಒಂದು ಸೈಡ್ ಎಫೆಕ್ಟ್ಗಳು ನಿಮಗೆ ಆಗ್ತಾ ಹೋಗ್ತಾವೆ. ಸೊ ಈ ಒಂದು ಟ್ಯಾಬ್ಲೆಟಿನ ಸೈಡ್ ಎಫೆಕ್ಟ್ ನಿಮಗೆ ಎಲ್ಲ ಈ ಒಂದು ಟ್ಯಾಬ್ಲೆಟ್ ಎಲ್ಲರಿಗೂ ಆಗ್ಬೇಕಂತೇನಿಲ್ಲ. ಕೆಲವೊಬ್ಬರಿಗೆ ಆಗ್ತಾವೆ, ಕೆಲವೊಬ್ಬರಿಗೆ ಆಗಂಗಿಲ್ಲ. ಕಾಮನ್ ಆಗಿರುವಂಥ ಒಂದು ಸೈಡ್ ಎಫೆಕ್ಟ್ಗಳಾಗ್ತಾವೆ. ನೆಕ್ಸ್ಟ್ ಬಂದುಬಿಟ್ಟು ಡೋಸ್ ಮತ್ತು ಡೋಸೇಜನ್ ಅಂದರೆ ಇದನ್ನು ಯಾವ ರೀತಿ ತೊಗೋಬೇಕು, ಎಷ್ಟು ತೊಗೋಬೇಕು ಅಂದರೆ ಇದು ಇರೋದು ನಿಮಗೆ ಒಂದು 5 mg 10 mg ಮಟ್ಟ ಇದನ್ನು ಒನ್ಸ್ ಎ ಡೇ ತೊಗೋಬೋದು. BD ಅಂದರೆ ಓವರಾಲಾಗಿ ತೊಗೋಬೋದು. 5 ರಿಂದ 10 mg ಇರ್ತದೆ.
ನೀವು ಒಂದು ಸಲ ದಿನಕ್ಕೆ ಒಂದು ಸಲ ತೊಗೊಳ್ಬೋದು. ಇಲ್ಲ ಅಂತಂದ್ರೆ ಒಂದು 2 ಸಲ ತೊಗೊಳ್ಬೋದು. ಅದು ಓರಲ್ಲಿ ತೆಗೆದುಕೊಳ್ಬೇಕಾಗತ್ತೆ ಈ ಒಂದು ಟ್ಯಾಬ್ಲೆಟನ್ನು. ಇದನ್ನು ಯಾವಾಗ ಇದು ಮಾಡೋದು ಅಂತಂದ್ರೆ ಇದನ್ನು 3 days ಬಿಫೋರ್ ಅ ಫುಡ್, ಬಿಫೋರ್ ಅ ಪೀರಿಯಡ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ದು ಒಂದು ಡೇಟ್ ಒಂದು ಅಂದರೆ 28ಕ್ಕೆ ಏನೋ ಬರ್ತಾಯಿದೆ ಅಂತ ನಿಮಗೆ ಡೇಟ್ ಕನ್ಫರ್ಮ್ ಆಗಿತ್ತು ಅಂತಾರೆ. ಸೊ 3 ದಿನ ಮುಂಚೆಗೆ ಅಂತಾರೆ 25ಕ್ಕೆ ನೀವು ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದು. ಇಲ್ಲಪ್ಪ ಅಂದರೆ 26ಕ್ಕೆ ಟ್ಯಾಬ್ಲೆಟನ್ನು ಇದನ್ನು ನೀವು ಮಾಡ್ಬೋದು ಅಂದರೆ ಇದನ್ನು ನೀವು ತೆಗೆದುಕೊಳ್ಬೋದು. 25ಕ್ಕೆ ಅಥವಾ 26ಕ್ಕೆ ಈ ಒಂದು 2 ದಿನದಲ್ಲಿ ನೀವು ಟ್ಯಾಬ್ಲೆಟ್ ತೆಗೆದುಕೊಂಡಾಗ ಏನಾಗುತ್ತೆ, ಸೊ ಪೀರಿಯಡ್ ಏನಾಗುತ್ತೆ ಪೋಸ್ಟ್ಪೋಂಡ್ ಆಗ್ತಾ ಹೋಗುತ್ತೆ. ಸೊ ನೀವು ಹೆಂಗೆ ತೆಗೆದುಕೊಳ್ತು ಹಂಗೆ ಪೋಸ್ಟ್ಪೋಂಡ್ ಆಗೋಗುತ್ತೆ. 26ನೇ ತಾರೀಕು ಒಂದು ತಗೋರಿ, 27ನೇ ತಾರೀಕಿಗೆ ಒಂದು ತಗೋರಿ, 28 ಅಂದರೆ ನೀವು ಎಲ್ಲಿ ಮಟ್ಟ ತೊಗೊತಾ ಇದ್ರಿ ಅಂತಂದ್ರೆ ಅಲ್ಲಿ ಮಟ್ಟ ಏನಾಗುತ್ತೆ ಈ ಒಂದು ಟ್ಯಾಬ್ಲೆಟ್ ಏನಾಗುತ್ತೆ ನಿಮ್ಮ ಒಂದು ಪೀರಿಯಡ್ ಏನಾಗುತ್ತೆ ಪೋಸ್ಟ್ಪೋಂಡ್ ಆಗ್ತಾ ಹೋಗುತ್ತೆ. 1 ಟ್ಯಾಬ್ಲೆಟ್ ಪರ್ ಡೇ ಒಂದು ಸಾಕು. 5 ಅಥವಾ 10 mg 5 mg ತೆಗೆದುಕೊಳ್ತಾರೆ. ಅದರ 5 mg ಓಕೆ ಪರ್ ಡೇ ಅಂತ ತೆಗೆದುಕೊಳ್ಳೋದು ಉತ್ತಮ. ಮತ್ತು ಇದನ್ನು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ ಇದೊಂದು ಈಗಾಗಲೇ ನಿಮಗೆ ಹೇಳಿರೋವಾಗೆ ಈ ಒಂದು ನೋರೆಥಿಸ್ಟೋನ್ ಇದೆಯಲ್ಲ 5 mg ಇದೊಂದು ಬಂದುಬಿಟ್ಟು ಒಂದು ಸಿಂಥೆಟಿಕ್ ಪ್ರೊಜೆಸ್ಟಿನ್. ಇದೊಂದು ಬಂದುಬಿಟ್ಟು ನಿಮಗೆ ಸಿಂಥೆಟಿಕ್ ಪ್ರೊಜೆಸ್ಟಿನ್ ಅಂದರೆ ಇದನ್ನು ಮ್ಯಾನ್ ಮೇಡ್ ತಯಾರು ಮಾಡಿರ್ತಕ್ಕಂಥ ಒಂದು ಹಾರ್ಮೋನ್. ಸೊ ನಾರ್ಮಲಾಗಿ ಹಾರ್ಮೋನ್ ನಮ್ಮ ಬಾಡಿಯಲ್ಲಿ ಸೀಕ್ರೆಟ್ ಆಗ್ತಾ ಇರುತ್ತೆ. ಯಾವ ಒಂದು ಹಾರ್ಮೋನ್ ಬಂದುಬಿಟ್ಟು ಪ್ರೊಜೆಸ್ಟಿರಾನ್ ಅನ್ನುವಂಥ ಒಂದು ಹಾರ್ಮೋನ್ ಸೀಕ್ರೆಟ್ ಆಗುತ್ತೆ. ಇದೇನು ಮಾಡ್ತಪ್ಪ ಅಂದ್ರೆ ಆ ಒಂದು ಪ್ರೊಜೆಸ್ಟಿರಾನ್ ಹಾರ್ಮೋನ್ ಏನು ಮಾಡ್ತದೆ, ಫೀಮೇಲ್ ಸೆಕ್ಸ್ ಹಾರ್ಮೋನ್, ಅದು ಪೀರಿಯಡ್ ಬರಲಿಕ್ಕೆ ಏನು ಮಾಡ್ತದೆ ಸಹಾಯ ಮಾಡುತ್ತೆ. ಅದಕ್ಕಾಗಿ ಏನು ಮಾಡ್ತದೆ ಈ ನಾವೇನು ಟ್ಯಾಬ್ಲೆಟ್ ತೊಗೊಳ್ತಲ್ಲ ಪ್ರಿಮೋಲ್ಟ್ ಅನ್ನೋ ಒಂದು ಟ್ಯಾಬ್ಲೆಟ್ ಅದು ತೆಗೆದುಕೊಂಡಾಗ ಅದು ಹಾರ್ಮೋನಿನ ಹಾಗೇ ಇರುತ್ತೆ. ಅದು ಏನಾಗುತ್ತೆ ಪೀರಿಯಡ್ ಬರಲಿಕ್ಕೆ ಮಾಡಿಕೊಡೋಂಗಿಲ್ಲ. ಸೊ ಮತ್ತು ಮುಂದೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಒಂದು ಪೀರಿಯಡ್ ಡೇಟ್ ಏನಾದರೂ ನಿಮ್ಮದು ಇತ್ತಂದ್ರೆ ಅದು ಏನಾಗುತ್ತೆ ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡಾಗ ಮತ್ತೆ ಮುಂದೆ ಹೋಗುತ್ತೆ ನೆಕ್ಸ್ಟ್ ಸ್ಟೆಪ್. ಹಂಗೆ ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡಾಗ ಮುಂದೆ ಆಗುತ್ತೆ. ಈ ರೀತಿ ಆ ಒಂದು ಪ್ಲೇಸಲ್ಲಿ ಏನು ಮಾಡ್ತಾರೆ ಇದು ಕೆಲಸ ಮಾಡ್ತಾರೆ. ಯಾವುದಂತಂದ್ರೆ ಈ ನೋರೆಥಿಸ್ಟೋನ್ 5 mg ಅಥವಾ ಪ್ರಿಮೋಲ್ಟ್ ಅನ್ನುವಂಥ ಒಂದು ಟ್ಯಾಬ್ಲೆಟ್ ಏನು ಮಾಡುತ್ತೆ ಕೆಲಸ ಮಾಡ್ತಾ ಹೋಗುತ್ತೆ. ಪ್ರೊಜೆಸ್ಟರಾನ್ ರಿಪ್ಲೇಸ್ಮೆಂಟ್ ಆಫ್ ಅದು ನೋರೆಥಿಸ್ಟೋನ್. ಮತ್ತು ಇದು ಸೇಫ್ಟಿ ಅಡ್ವೈಸ್ ಏನಾದರೂ ನೀವು ನೋಡ್ಬೇಕಂತಂದ್ರೆ ಈ ಪ್ರೆಗ್ನೆಂಟ್ ವುಮೆನ್, ಬ್ರೆಸ್ಟ್ ಫೀಡಿಂಗ್, ಡಯಾಬಿಟೀಸ್, ಮೈಗ್ರೇನ್, ಲಿವರ್ ಡಿಸೀಸಸ್ ಮತ್ತು ಎನಿ ಹ್ಯಾಡ್ ಪ್ರಾಬ್ಲಮ್ಸ್ ವಿತ್ ಯುವರ್ ಬ್ಲಡ್ ಸರ್ಕ್ಯುಲೇಷನ್ ಸಂಬಂಧಪಟ್ಟಂಥ ಇಷ್ಟೆಲ್ಲ ಏನಾದರೂ ನಿಮಗೆ ಡಿಸೀಸಸ್ ಇತ್ತಂದ್ರೆ ಏನಾದರೂ ತೊಂದರೆಗಳಿತ್ತಂದ್ರೆ ಏನು ಮಾಡ್ಬೇಕಪ್ಪ ಅಂದರೆ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡಿ ಅಂತಂದ್ರೆ ತೆಗೆದುಕೊಳ್ಳೋ ಮುಂಚೆಗೆ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಏನು ಮಾಡಿ ಅಂತಂದ್ರೆ ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಯಾಕಂದರೆ ಇವೆಲ್ಲ ಸ್ವಲ್ಪ ಸಮಸ್ಯೆಗಳಾಗ್ತವೆ ಟ್ಯಾಬ್ಲೆಟ್ ತೆಗೆದುಕೊಂಡಾಗ. ಅದಕ್ಕಾಗಿ ಒಂದು ಟ್ಯಾಬ್ಲೆಟನ್ನು ನೀವೇನು ಮಾಡಿ ಅಂತಂದ್ರೆ ಒಂದು ಸೇಫ್ಟಿಯಾಗಿರಲಿ ಅನ್ನೋ ಸಲುವಾಗಿ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡೋದು ಉತ್ತಮ. ಇವು ಯಾವ ಇಲ್ಲ ಅಂತಂದ್ರೆ ಆರಾಮಾಗಿ ಟ್ಯಾಬ್ಲೆಟನ್ನು ತೆಗೆದುಕೊಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಸ್ನೇಹಿತರೆ ಕೆಲವೊಂದಿಷ್ಟು ಸಬ್ಸ್ಟಿಟ್ಯೂಟ್ ಡ್ರಗ್ಸ್ ಅಂತ ಮೆನ್ಷನ್ ಮಾಡಿದ್ದೇನೆ. ಅಂತಂದು ಸಬ್ಸ್ಟಿಟ್ಯೂಟ್ ಡ್ರಗ್ಸ್ ಅಂದರೆ ಪ್ರಿಮೋಲಟ್ ಅನ್ನುವಂಥ ಒಂದೇ ಟ್ಯಾಬ್ಲೆಟ್ ತೆಗೆದುಕೊಳ್ಬೇಕಂತ ಏನಿಲ್ಲ. ಸೊ ಅದರಲ್ಲಿ ಆ ಒಂದು ನೋರೆಥಿಸ್ಟೋನ್ ಅನ್ನುವಂಥ ಒಂದು ಕಂಟೆಂಟ್ ಅಥವಾ ಮಾಲಿಕ್ಯೂಲ್ ಅಥವಾ ಇಂಗ್ರೀಡಿಯೆಂಟ್ ಏನಾದರೂ ಇತ್ತಂತಂದರೆ ನೀವು ಯಾವುದಾದ್ರೂ ಒಂದು ಬ್ರ್ಯಾಂಡನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಅದನ್ನೇ ಕೆಲವೊಂದು ಮೆಡಿಕಲ್ ಶಾಪಲ್ಲಿ ಒಂದು ಏನಾಗಿರ್ತಂದ್ರೆ ಆ ಒಂದು ಸಬ್ಸ್ಟಿಟ್ಯೂಟ್ ಇಟ್ಟಿರ್ತಾರೆ. ಅವಾಗ ನೀವು ಏನು ಮಾಡೋದು ಕಂಟೆಂಟ್ ನೋಡೋದು ಇಂಪಾರ್ಟೆಂಟ್ ಆಗುತ್ತೆ. ಕಂಟೆಂಟ್ ಕೆಲಸ ಮಾಡೋದು ಅದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಾಗಿ ಏನು ಮಾಡಿ ಅಂತಂದ್ರೆ ಯಾವ ಬ್ರ್ಯಾಂಡ್ ಸಿಕ್ಕರೂ ಎಮರ್ಜೆನ್ಸಿ ಓಕೆ ನಿಮ್ಗೆ ಪ್ರಿಮೋಟ್ ಏನು ಸಿಕ್ಕರೆ ಬೆಸ್ಟು. ಅದಕ್ಕೆ ಅದಿಲ್ಲ ಅಂದ್ರೆ ಬೇರೆ ಕೂಡ ಬೆಸ್ಟ್ ಟ್ಯಾಬ್ಲೆಟ್ಸ್ ಅಂತದವು ಕಂಪ್ನಿ ವಾಯ್ಸ್ ಇಲ್ಲಿ ಹೇಳ್ತಾ ಹೋಗ್ತೀನಿ. ರಿಜಿಸ್ಟ್ರಾನ್ ಬಂದುಬಿಟ್ಟು ನಿಮಗೆ ಟೋರೆಂಟ್ ಕಂಪ್ನಿದು, ಸಿಸ್ಟ್ರಾನ್ ಏನು ಬಂದುಬಿಟ್ಟು ಸಿಸ್ಟೋಫಿಕ್ ಇದು, ಗೈನಾಸೆಟ್ ಬಂದುಬಿಟ್ಟು ಮ್ಯಾನ್ಕೈಂಡದು, ಸೊ ಸೈಕ್ಲೋರೆಗ್ ಜಕಸ್ನೋ ಫಾರ್ಮಾಸ್ಯೂಟಿಕಲ್ಸು. ಸೊ ಈ ರೀತಿ ಒಂದು 5-6 ಸಬ್ಸ್ಟಿಟ್ಯೂಟ್ ಏನು ಮಾಡಿದ್ದೀನಿ ನಾನು ಲಿಸ್ಟ್ ಮಾಡಿದ್ದೀನಿ. ಇವನು ಸಹ ಏನು ಮಾಡ್ಬೋದು ಅಂತ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ಬೋದು ನೀವು ತೆಗೆದುಕೊಳ್ಬೋದು. ಯಾವುದೇ ಭೇದ ಭಾವ ಇಲ್ಲ. ಏನಂತಂದ್ರೆ ಅದು ಕಮ್ಮಿ ಅಂತ ಏನಿಲ್ಲ. ಇದನ್ನು ತೆಗೆದುಕೊಳ್ಬೋದು ಈ ಒಂದು ಟ್ಯಾಬ್ಲೆಟ್ ನೀವು ಒಂದು ಏನೋ ಸಬ್ಸ್ಟಿಟ್ಯೂಟ್ ಆಗಿ ಅಂತ ಈ ಡ್ರಗ್ದು. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ಮೇಲೆ ನಿಮಗೇನೋ ಇನ್ನೂ ಮಾಹಿತಿ ಬೇಕಪ್ಪ, ಇನ್ನೂ ಕಮೆಂಟ್ಗಳು ಏನೋ ಡೌಟ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.